ಮಹಾಂತ ಸ್ವಾಮಿಗಳು ಗುರುಮಲ್ಲೇಶ್ವರರು ಲಿಂಗೈಕ್ಯರಾಗಿ 126 ವರ್ಷಗಳು. ಅವರು ದೇವನೂರಿಗೆ ಕಾರಣಾಂತರದಿಂದ ಬಂದು ದಯ ಮಾಡಿಸ್ತಂಥವ್ರು. ಅವರು ಬಂದ ಮೇಲೆ ಈ ನಾಡಿನಲ್ಲೆಲ್ಲ ಸಂಚಾರ ಮಾಡಿ ದಾಸೋಹ ಮಠಗಳನ್ನು ಮಾಡಿ ಶಿಷ್ಯರಾದಂಥ ರಾಚಪ್ಪ ಸ್ವಾಮಿಗಳವ್ರನ್ನ ಈ ಮಠಕ್ಕೆ ನೇಮಿಸಿ ರಾಚಪ್ಪ ಸ್ವಾಮಿಗಳು ಈ ಮಠದ ಕಾರ್ಯಭಾರಗಳನ್ನು ಮತ್ತು ಗುರುಮಲ್ಲೇಶ್ವರ ಇರೋವರೆಗೆ ಅವ್ರು ಏನು ಒಂದು ಅಂಕಣ ಮನನೂ ಮಾಡಿಸ್ಲಿಲ್ಲ, ಒಂದು ಕುಂಟನೂ ಜಮೀನೂ ಮಾಡಿರಲಿಲ್ಲ. ಅವ್ರು ಏನು ಮಾಡಿದ್ರು ನಾನು ಕುಳಿತುಗಳ ಮೇಲೆ ಆಗುತ್ತಪ್ಪ, ಮರ್ತು ಬಿಡಬೇಡ ಅಂತೇಳಿ ಆಶೀರ್ವಾದ ಮಾಡಿದ್ರಂತೆ. ಅದರಂತೆ ಅವರು ಕುಳಿತುಗಳ ಮೇಲೆ ಇಷ್ಟೆಲ್ಲ ದಾಸೋಹ ಮತ್ತು ವಿದ್ಯಾಭ್ಯಾಸ ಸಂಸ್ಥೆಗಳು ನಾವು ಬಂದು 50 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಎಲ್ಲ ಏನೇ ನಡೆದ್ರು ಅದು ಗುರುಮಲ್ಲೇಶನ ಪ್ರೇರಣೆ, ಅವರೇ ಮಾಡಿಸ್ಕೊತಾ ಇರೋದು, ನಾವು ನಿಮಿತ್ತ ಮಾತ್ರ. ಎಲ್ಲ ಕೆಲಸ ಕಾರ್ಯಗಳು ಗೋಪುರ ಮತ್ತು ಬಸವನ ಬಾಗಿಲು ಮಾಡ್ತಾಯಿದೆ, ಮತ್ತು ಕಲ್ಯಾಣಿ ಅರ್ಧ ಆಗಿತ್ತು, ಈಗ ಅದನ್ನು ಪೂರ್ಣ ಮಾಡ್ತಾಯಿದೆ. ಮತ್ತು ಕಾಲೇಜ್ನದು ಕೂಡ ಡಿಪ್ಲೊಮಾ ಕಾಲೇಜು, ಹೈಸ್ಕೂಲು, ಶಿಶುವಿಹಾರ ಎಲ್ಲ ಕಡೆಯೂ 3-4 ಕಡೆ ಹಳ್ಳಿಗಳಲ್ಲೆಲ್ಲ ಹೈಸ್ಕೂಲ್ ಇದೆ. ಮತ್ತು ಎಲ್ಲ ಗುರುಮಲ್ಲೇಶನ ಪ್ರೇರಣೆಯಿಂದ ಭಕ್ತಾದಿಗಳ ನೆರವಿನಿಂದ ಕಾರ್ಯಕ್ರಮ ನಡೀತವೆ. ಅವರು ಕೀರ್ತಿಗಾಗಿ ಬಂದವರಲ್ಲ, ಅಥವಾ ಅವರು ಇದಕ್ಕಾಗಿ ಬಂದವರಲ್ಲ, ಅವರು ಜನಮನದ ಒಂದು ಉಳಿಸೋಕ್ಕಾಗಿ ಬಂದಂಥವರು. ಆದ್ದರಿಂದ ಅವರು ಇರೋವರೆಗೂ ಏನೂ ಮಾಡಲಿಲ್ಲ. ಅವ್ರ ಶಿಷ್ಯರೇ ಆದಮೇಲೆ ಎಲ್ಲ ಪ್ರತಿಯೊಬ್ಬರು ಕೂಡ ಭಕ್ತ ಕೋಟಿಗಳೆಲ್ಲ ಸೇರಿ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ವರ್ಷದಲ್ಲಿ 2 ಆರಾಧನೆ ಆಗ್ತವೆ. ಗುರುಮಲ್ಲೇಶ್ವರ ಲಿಂಗೈಕ್ಯರಾದ ಒಂದು ವಾರ್ಷಿಕ ಆರಾಧನೆ ಮತ್ತು ಕೊನೆ ಕಾರ್ತಿಕದ ಆರಾಧನೆ ಎಲ್ಲ ನಡೀತವೆ. ಮತ್ತು ದಿನ ನಿತ್ಯ ದಾಸೋಹ ನಡೀತದೆ.